ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಒಂದು ಸೀರಿಯಲ್ ನಾಯಕಿ ಬದಲಾಗುವಾಗ ತುಂಬಾನೇ ವಿಶೇಷವಾದ ಘಟನೆಯೊಂದು ನಡೆದಿದೆ ಅಂತ ಹೇಳ್ಬಹುದು. ಸಾಮಾನ್ಯವಾಗಿ ಯಾವುದಾದ್ರೂ ಸೀರಿಯಲ್ ಅಲ್ಲಿ ನಾಯಕ ಅಥವಾ ನಾಯಕಿ ಬದಲಾದ್ರೆ ನಮ್ಗೆ ತಿಳಿಯುವುದೇ ಇಲ್ಲ, ದಿಢೀರ್ನೆ ಹೊಸ ಮುಖ ಪರದೆ ಮೇಲೆ ಬಂದ್ಬಿಡುತ್ತೆ. ಆದ್ರೆ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ಈ ಬಾರಿ ಸಂಪ್ರದಾಯವನ್ನೇ ಮುರಿಲಾಗಿದೆ ಅಂತಂದೇ ಹೇಳ್ಬಹುದು. ಸಂಜನಾ ಬುರ್ಲಿ ಅವರು ಈ ಸೀರಿಯಲ್ ಇಂದ ಹೊರ ಬರ್ತಿರೋದು ಯಾಕೆ, ಅವರ ಜಾಗಕ್ಕೆ ಬಂದಿರೋ ಹೊಸ ನಟಿ ಯಾರು, ಇದೆಲ್ಲರ ಜೊತೆಗೆ ಕಲರ್ಸ್ ಕನ್ನಡ ಮಾಡಿರುವ ಆ ಒಂದು ವಿಶೇಷ ಕೆಲಸ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ವಿಷಯಗಳು ತುಂಬಾನೇ ಇದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸ್ನೇಹ ಪಾತ್ರದ ಮೂಲಕ ಮನೆ ಮಾತಾಗಿದ್ದ ಸಂಜನಾ ಅವರು ನಂತರ ಶ್ರೀಗಂಧದ ಗುಡಿಯಲ್ಲಿ ಚಂದನ ಆಗಿ ಕಾಣಿಸ್ಕೊಂಡಿದ್ರು. ಸುಮಾರು 150 ಎಪಿಸೋಡ್ಗಳ ಕಾಲ ಈ ಪಾತ್ರಕ್ಕೆ ಜೀವ ತುಂಬಿದ ಸಂಜನಾ ಅವರು ಈಗ ಸಡನ್ ಆಗಿ ಸೀರಿಯಲ್ ಬಿಟ್ಟಿದ್ದಾರೆ. ತುಂಬಾ ಜನರಿಗೆ, ಅವರ ಫ್ಯಾನ್ಸ್ಗೆ ಬೇಜಾರಾಗಿದೆ ಅಂತಾನೆ ಹೇಳ್ಬಹುದು. ಈ ಹಿಂದೆ ಅವರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬಿಟ್ಟಾಗ ಶಿಕ್ಷಣದ ಕಾರಣ ನೀಡಿದ್ರು. ಆದ್ರೆ ಈ ಬಾರಿ ಅವರು ನೀಡಿದ ಕಾರಣ ಮದುವೆ. ಹೌದು, ಸಂಜನಾ ಅವರು ಇತ್ತೀಚೆಗಷ್ಟೇ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ಮದುವೆ ನಂತರದ ಬದುಕಿನ ತಯಾರಿ ನಡೆಸಬೇಕಾಗಿರೋದ್ರಿಂದ ಅವರು ಈ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಇಲ್ಲಿ ನಾವು ಮೆಚ್ಚಬೇಕಾದ ವಿಷಯ ಏನಂದ್ರೆ, ಕಲರ್ಸ್ ಕನ್ನಡ ವಾಹಿನಿ ಈ ಬದಲಾವಣೆಯನ್ನು ತೋರಿಸಿದ ರೀತಿ. ಯಾವುದೇ ಸೀರಿಯಲ್ ನಲ್ಲಿ ನಟಿಯರು ಬದಲಾದಾಗ ಪ್ರೇಕ್ಷಕರಿಗೆ ಕನ್ಫ್ಯೂಷನ್ ಆಗೋದು ಸಹಜ, ಅವರು ಯಾಕೆ ಬಿಟ್ರು ಏನು ಅಂತ. ಆದ್ರೆ ಇಲ್ಲಿ ಸಂಜನಾ ಅವರೇ ಖುದ್ದಾಗಿ ಬಂದು, ನನ್ನ ವೈಯಕ್ತಿಕ ಕಾರಣ ಅಂದ್ರೆ ನನಗೆ ಮದ್ವೆ ನಿಶ್ಚಯ ಆಗಿದೆ. ಸೊ ಈ ಮದ್ವೆ ಅನ್ನೋದು ಎಲ್ಲರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ ನಾನು ಈ ಜವಾಬ್ದಾರಿಯನ್ನು ಬೇರೆಯವರಿಗೆ ಕೊಟ್ಟು ಹೋಗ್ತಾ ಇದ್ದೀನಿ ಅಂತ ಹೊಸದಾಗಿ ಚಂದನ ಜಾಗಕ್ಕೆ ಬಂದಿರೋ ಸ್ನೇಹ ಮಂಜುನಾಥ್ ಅವರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಮಾಡಿದ್ರು. ಏನು ಅಂದ್ರೆ, ಗಂಧದ ಗುಡಿ ಸೀರಿಯಲ್ ಸೆಟ್ ಇಂದ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ಕಮೆಂಟ್ ಮಾಡಿ ಅಂತ. ಎಲ್ರು ಮುತ್ತುಗೆ ಮದ್ವೆ ಆಗತ್ತೆ, ಏನಕ್ಕೆ ಅಂದ್ರೆ ಸೀರಿಯಲ್ ಅಲ್ಲಿ ಮದ್ವೆ ಎಪಿಸೋಡ್ ನಡೀತಾ ಇತ್ತಲ್ವಾ, ಅದಕ್ಕೋಸ್ಕರ ಮುತ್ತುಗೆ ಮದ್ವೆ ಆಗ್ಬಹುದು, ಇಲ್ಲ ಅಂದ್ರೆ ಮೈಗೆ ಅವರ ಅಮ್ಮ ಸಿಗ್ಬಹುದು, ಹೀಗೆ ಏನೇನೋ ಹೇಳ್ತಾ ಇದ್ರು. ಆದ್ರೆ ಚಂದನ ಅವರು ರೀಪ್ಲೇಸ್ ಆಗ್ತಾ ಇದ್ದಾರೆ ಅಂತ ಯಾರಿಗೂ ಸಣ್ಣ ಕ್ಲೂ ಕೂಡ ಇರ್ಲಿಲ್ಲ. ಸೀರಿಯಲ್ ನೋಡುವಾಗ ಎಲ್ರಿಗೂ ಶಾಕ್ ಆಯ್ತು ಅಂತ ಹೇಳ್ಬಹುದು. ಸೀರಿಯಲ್ ನೋಡುವಾಗ ಏಕಾಏಕಿ ಚಂದನ್ ಅವರು ಸ್ಕ್ರೀನ್ ಮೇಲೆ ಬಂದು ಅವರ ವಿಷಯ, ಆಮೇಲೆ ಜವಾಬ್ದಾರಿಯನ್ನ ಹಸ್ತಾಂತರಿಸೋ ರೀತಿ ಈ ವಿಡಿಯೋಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಈ ಘಟನೆಯನ್ನ ನೋಡಿದಾಗ ನಮ್ಗೆ ಹಳೆ ದಿನಗಳು ನೆನಪಾಗತ್ತೆ. ಈ ಹಿಂದೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇದ್ದ ಪಲ್ಲವಿ ಮತ್ತೆ ಅನುಪಲ್ಲವಿ ಎಂಬ ಜನಪ್ರಿಯ ಸೀರಿಯಲ್ ಕೂಡ ಅವರ ಹೀರೋಯಿನ್ಗೆ ತುಂಬಾನೇ ಫ್ಯಾನ್ಸ್ ಇದ್ರು. ಆದ್ರೆ ಅವರು ಏಕಾಏಕಿ ಬದಲಾಗ್ಬಿಡ್ತಾರೆ. ಆಗ ಅವರು, ನಾನು ಏನಕ್ಕೆ ಇದನ್ನ ಬಿಡ್ತಾ ಇದ್ದೀನಿ, ನನ್ನ ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಅಂತ ಹೇಳಿ ಈ ಸೀರಿಯಲ್ನ ಅವರು ಚೇಂಜ್ ಮಾಡಿದ್ರು. ಸೊ ಈ ಶ್ರೀಗಂಧ ಗುಡಿಯಲ್ಲಿ ಕೂಡ ಇದೇ ಬಾರಿ ಫಸ್ಟ್ ಟೈಮ್ ಆಗ್ತಾ ಇದೆ. ಇನ್ನು ಹೊಸದಾಗಿ ಚಂದನ ಕ್ಯಾರೆಕ್ಟರ್ ನಿರ್ವಹಿಸ್ತಾ ಇರೋರು ಸ್ನೇಹ ಮಂಜುನಾಥ್ ಅಂತ ಅವ್ರ ಹೆಸರು. ಈಗಾಗಲೇ ಶುಭಸ್ಯ ಶೀಘ್ರಮ ಮತ್ತೆ ರಾಮಾಚಾರಿ ಸೀರಿಯಲ್ ಮೂಲಕ ನಮಗೆಲ್ಲರೂ ಪರಿಚಿತರು ಅಂತಾನೆ ಹೇಳ್ಬಹುದು. ಸಂಜನಾ ಬಿಟ್ಟು ಹೋದ್ಮೇಲೆ ಆ ಜಾಗ ತುಂಬೋದು ದೊಡ್ಡ ಸವಾಲು. ಆದ್ರೆ ಸ್ನೇಹ ಅವರ ಪ್ರತಿಭೆ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಹಾಗಾದ್ರೆ ಗೆಳೆಯರೆ, ಸಂಜನಾ ಬುರ್ಲಿ ಅವರು ಈ ಪ್ರಾಮಾಣಿಕವಾದ ನಿರ್ಗಮನದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಹೊಸ ನಾಯಕಿ ಸ್ನೇಹ ಮಂಜುನಾಥ್ ಅವರು ಈ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.